ಎಲ್ಲ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್, ನಮೋ ಬುದ್ಧಾಯ. ಮಾಧ್ಯಮದವರು ಮತ್ತು ನನ್ನ ಸ್ನೇಹಿತರಿಗೆ ನಿನ್ನೆ ನಡೆದಂಥ ಘಟನೆಯಿಂದ ಏನು ಕನ್ನಡ ಪರ ಹೋರಾಟಗಾರರು ಚೇತನ್ ಸರ್ ವಿಚಾರದಲ್ಲಿ ನಡ್ಕೊಂಡಂಥ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಕನ್ನಡ ಪರ ಹೋರಾಟಗಾರರು. ಯಾಕೆಂದರೆ ಚೇತನ್ ಸರ್ ಏನು ಮಾಡಿದ್ದಾರೆ, ಟ್ವೀಟ್ ಏನಿದೆ, ಅವರು ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯುನ್ನತ ಅಭಿಮಾನಿ ಕೂಡ ಚೇತನ್ ಅವರು. ಅದೇ ರೀತಿ ನಾವೇನೀಗ ಯುವ ಜನಾಂಗದ ಆದರ್ಶ ಪುರುಷ ಅಂತ ಕೇಳ್ತಾ ಇದ್ದೀವಿ, ಪುನೀತ್ ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿನೂ ಕೂಡ ನಮ್ಮ ಚೇತನ್ ಸರ್ ಅವರು. ಸ್ನೇಹಿತರು ಕೂಡ ಇದು ತಮ್ಮೆಲ್ಲರಿಗೂ ಗಮನದಲ್ಲಿರಲಿ. ಪ್ರತಿ ಸಿನಿಮಾದು ನಮ್ಮ ಪುನೀತ್ ರಾಜ್ಕುಮಾರ್ ಸಿನಿಮಾನ ತಪ್ಪದೆ ನೋಡಿದಂಥ ಏಕೈಕ ನಟ ಅಂತ ಯಾರಾದರೂ ಇದ್ದರೆ ನಮ್ಮ ಚೇತನ್ ಸರ್ ಅವರು. ದಾಖಲೆ ಸಮೇತ ನಿಮಗೆ ಕೊಡ್ತೀವಿ. ಆದರೆ ಸಾರಾ ಗೋವಿಂದು ಸರ್ ಮೊನ್ನೆ ಮಾಡಿದ್ದಂಥ ಒಂದು ವಿಚಾರ ಏನಿದೆ ನೋಡಿ, ಭಾರತದಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು. ಈ ಶಾಂತಿ ಪ್ರಿಯರು ಜೊತೆಗೆ ಭಾರತದಲ್ಲಿ ವಿಶೇಷವಾದ ಸಂವಿಧಾನ ಇದೆ. ಸಂವಿಧಾನದಡಿಯಲ್ಲಿ ಕಾನೂನಿಗೆ ತನ್ನದೇ ಆದಂಥ ನೀತಿ ನಿಯಮಗಳಿದೆ. ನಾವು ಸಾರಾ ಗೋವಿಂದ್ ಅವ್ರಿಗೆ ಏನು ಮನವಿ ಮಾಡ್ತೀವಿ, ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನು ಮನವಿ ಮಾಡ್ತೀವಿ ಅಂದರೆ, ನಾವೆಲ್ಲರೂ ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗದವರೇ ಕೂಡ ನಾವು. ಆದರೆ ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನು ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬ ಕನ್ನಡ ಮಾತಾಡೋ ಅಂಥ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಲೇ ತಿಳ್ಕೊತೀವಿ. ಅದು ನಮ್ಮ ಕನ್ನಡದ ಸಂಕೇತ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ, ಅಭಿಮಾನಿ ವರ್ಗವೇ ನಮ್ಮ ದೇವರು ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಹೇಳ್ತಾರೆ, ಶಾಂತಿಯಿಂದ ಸಹನೆಯಿಂದ ಮಾತಾಡಿ ಅಂತ ಹೇಳಿ. ರಾಜ್ಕುಮಾರ್ ಸರ್ ಅಭಿಮಾನಿ ವರ್ಗ ಅಂತ ಏನು ನಿನ್ನೆ ಕೆಲವರು ವ್ಯಕ್ತಿಗಳು ಬಂದು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ರಾಜ್ಕುಮಾರ್ ಏನಾದರೂ ಆ ಶಬ್ದ ಕೇಳಿಸ್ಕೊಂಡಿದ್ರೆ ವಿಷಾದ ವ್ಯಕ್ತಪಡಿಸ್ತಾಯಿದ್ರು. ಯಾಕೆಂದರೆ ರಾಜ್ಕುಮಾರ್ ಬದುಕಿನ ಸಮಯದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೆಟ್ಟ ಶಬ್ದ ಮಹಿಳೆಯರ ಪರವಾಗಲಿ ಅಥವಾ ಸಮಾಜದಲ್ಲಿ ಅಶಾಂತಿಗೆಡುವಂಥ ಒಂದು ಕೆಟ್ಟ ಶಬ್ದನೂ ಕೂಡ ರಾಜ್ಕುಮಾರ್ ಸಾಹೇಬರು ಬಳಸಿಲ್ಲ. ಅವರು ಅಭಿಮಾನಿ ವರ್ಗದವ್ರು ನಾವಾಗಿ ಏನು ಹೋರಾಟ ಮಾಡಬೇಕು ಅಂತ ನೆನ್ನೆ ಬಂದಿದ್ರಲ್ವ, ಅವ್ರು ಆ ಶಬ್ದಗಳನ್ನ ಬಳಸಿರೋದು ನಿಜವಾಗ್ಲೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಒಬ್ಬ ಸಾಮಾಜಿಕ ಜವಾಬ್ದಾರಿಯುತವಾಗಿ ನಾನು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯ ರಾಜ್ಯಾಧ್ಯಕ್ಷನಾಗಿ ನಾವು ಪ್ರತಿಯೊಬ್ಬ ನಾಗರಿಕನ ಪರವಾಗಿ ರಕ್ಷಣೆ ಕೊಡುವಂಥ ಒಂದು ಕೆಲಸದಲ್ಲಿ ಇವತ್ತು ಬಂದಿದ್ದೀವಿ. ಅದೇ ರೀತಿ ಚೇತನ್ ಸರ್ ಅವ್ರ ಪರವಾಗಿ ಕೂಡ ಅವರು ನಿಜವಾಗ್ಲೂ ಅವರಿಂದ ಏನಾದರೂ ನೋವು, ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಸಾಹೇಬ್ ಅಭಿಮಾನಿಗಳಿಗೆ ನೋವಾಗಿದ್ದರೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಸಾರಾ ಗೋವಿಂದ್ ಅವರು ಮಾತಾಡಿದ್ದಂಥ ಶಬ್ದನ ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ನಾವು ಇವ್ರಿಗೆ ಏನು ರಕ್ಷಣೆ ಬೇಕು ಆ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಾವು ಮಾಡೇ ಮಾಡ್ತೀವಿ. ಸರ್, ದೇವಿಕುಮಾರ್ ಅಂತ, ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ರಾಜ್ಯಾಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಏನು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದರೆ, ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತದೇನಿಲ್ಲ. ಯಾಕೆಂದರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸವಾದಂಥ ವಿಚಾರ. ಅದಕ್ಕೆ ನಾವು ತಲೆಬಾಗ್ತೀವಿ. ಅದೇ ರೀತಿ ಸಾರಾ ಗೋವಿಂದ್ ಸರ್ ಅವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಕೂಡ ಕೂಡಲೇ ಕಾರಲ್ಲಿ ಅಡಿ ಕೇಳಿದು ಬಂದು ತಾಯಿಯಂದಿರ ಬಗ್ಗೆ ಮಾತಾಡೋವಂಥದ್ದು, ಗೋಳಿ ಮಗ ಅಂತ ಮಾತಾಡೋವಂಥದ್ದು, ನಿನ್ನ ಕರ್ನಾಟಕದಲ್ಲಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋವಂಥದ್ದು, ಧಮಕಿ ಹಾಕುವಂಥದ್ದು, ಇದು ಕರ್ನಾಟಕದ ಯಾರ ಆಸ್ತಿನೂ ಅಲ್ಲ. ಸಮಾಜದ ಬಗ್ಗೆ ಎಲ್ಲರೂ ವಾಸ ಮಾಡೋವಂಥದ್ದು. ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ದೌರ್ಜನ್ಯ ಆಗ್ತದೆ, ಯಾರಿಗೆ ಅನ್ಯಾಯ ಆಗ್ತದೆ, ಕರ್ನಾಟಕದಲ್ಲಿ ಅವರು ಧ್ವನಿ ಎತ್ತುವಂಥವ್ರು ಚೇತನ್ ಸರ್ ಅವರು. ನಾನು ಅವರು ಟ್ವೀಟ್ ಮಾಡಿರೋದ್ರಲ್ಲಿ ಕ್ಷಮಾಪಣೆ ಕೇಳಿರೋದು, ನಾವು ಅದನ್ನು ತಲೆಬಾಗಿಸ್ತೀವಿ. ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದೊಡ್ಡ ಅಪಾರವಾದ ಗೌರವ ಇದೆ. ಅದೇ ರೀತಿ ಸಾರಾ ಗೋವಿಂದ್ ಮಾಡಿರೋದು ನಮಗೆಲ್ಲ ಭಾಳ ಮನಸ್ಸಿಗೆ ನೋವಾಗಿದೆ. ಅವರು ಬಹಿರಂಗವಾಗಿ ಮನೇಲಿ ಬಂದು ಕೂತ್ಕೊಂಡು, ನೀನು ಮಾತಾಡೋದು ತಪ್ಪು ಕಣಪ್ಪ, ನೀನು ಮಾತಾಡೋದು ತಪ್ಪು, ಕ್ಷಮಾಪಣೆ ಕೇಳು. ಎಲ್ಲ ಶಿವರಾಮೇಗೌಡರಿಗೂ ಬಂದರು, ಅಲ್ಲಿಲ್ಲಂತ ಇನ್ನೂ ಅನೇಕ ಹೋರಾಟಗಾರರು ಬಂದರು. ಅವ್ರ ಮನೇಲಿ ಕೂತ್ಕೊಂಡು ಸಾಮಾಜಿಕವಾಗಿ ವಿಷಾದ ವ್ಯಕ್ತಪಡಿಸಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸಿದ್ರು. ಆದರೆ ಈ ವ್ಯಕ್ತಿ ಬಂದು ಕೂಡಲೇ ಧಮಕಿ ಹಾಕುವಂಥದ್ದು, ಅವ್ರನ್ನ ನೀನು ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು ನಮಗೆಲ್ಲ
ಕರ್ನಾಟಕ ಯಾರಪ್ಪನ ಸುತ್ತಲ್ಲ, ಇಲ್ಲಿ ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಅದೇ ರೀತಿ ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಚೇತನ್ ಸರ್ ಅವರು ಮಾತಾಡಿರೋದು ಒಂದು ಟ್ವೀಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೀವಿ. ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇದನ್ನ ಇಲ್ಲೇ ಹೇಳ್ಕೊಂಡೋಗಂಥದ್ದು ಬೇಡ. ನಾವು ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಬೇಕು ಸರ್, ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಆವಾಜಲ್ಲಿ ಹೇಳ್ಬೇಡಿ, ಯಾಕಂದ್ರೆ ನಾನು ಮೇಡಮ್ ಎಲ್ಲರ ಮನಸ್ಸಿಗೆ ನೋವು. ಮೇಡಮ್ ನಾವು ಯಾರ ಆವಾಜ್ಗೂ ಇಲ್ಲ, ಇರಿ ನಾವು ಯಾರ ಬಗ್ಗೆನೂ ಮೇಡಮ್ 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 ನಾವು ಯಾವುದೇ ವಿಚಾರವಾಗಿ ಇದು ಯಾರಿಗೂ ಆವಾಜ್ ಹಾಕಿ ಕೇಳ್ತಿಲ್ಲ ಮೇಡಮ್. ಡಾಕ್ಟರ್ ಮೊದಲಾಗೆ ಹೇಳಿದೆ ನಾನು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಮಾನ ಆದಾಗ ನಾವೆಲ್ಲ ಕ್ಷಮಾಪಣೆ ಕೇಳುವಂಥದ್ದು, ನಾವೆಲ್ಲ ಅಪಮಾನ ಆಗಿರೋದು, ನಾವೆಲ್ಲ ಕ್ಷಮಾಪಣೆ ಕೇಳೋದು. ಅದೇ ರೀತಿ ಈ ರೀತಿ ಯಾರಿಗೂ ಧಮಕಿ ಹಾಕಿ ಕ್ಷಮಾಪಣೆ ಕೇಳೋಂಥದ್ದು ಬೇಡ. ದಯಮಾಡಿ ಆ ಕ್ಷಮಾಪಣೆಗೆ ನಾವು ಅರ್ಹರಿದ್ದೀವಿ, ಅವ್ರ ಹಿಂಬಾಲಕರಿದ್ದೀವಿ. ನನ್ನ ಹೆಸರು ಚನ್ಕೇಶ್ವ ಅಂತ, ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.